ಮಾಡ್ಬಿಡಿ ತೇಜಸ್, ನನ್ನ ಹಿಂದೆ ಕೇಳಿರಿ. ಕಣ ಸರ್, ಕೈನ ಗಟ್ಟಿಯಾಗಿ ಇಟ್ಕೋ. ಅಕ್ಕ ಕಣ್ ಮುಚ್ಕೊಳೆ, ಕಣ್ಣಿಗೆ ಮಣ್ ಬೀಳುತ್ತೆ. ಹುಷಾರು ಕಣೆ ಅಕ್ಕ. ಅಕ್ಕ ಈ ದುಪ್ಪಟ್ಟ ಇಟ್ಕೋ. ಗಟ್ಟಿಯಾಗಿ ಇಟ್ಕೊಳೆ. ಅಕ್ಕ ಹುಷಾರೆ. ಅಕ್ಕ ಟೈಟಾಗಿ ಇಟ್ಕೋ. ಕಾಲಲ್ಲಿ ಸಪೋರ್ಟ್ ತಗೊಳ್ಳೆ ಅಕ್ಕ. ಹೊಟ್ಟೆಲ್ ಮಗು ಇದೆ, ಹುಷಾರು. ನಿನ್ಗೇನು ಆಗಿಲ್ಲ ತಾನೆ? ನಿತ್ಯ, ನಿನ್ಗೇನು ಆಗಿಲ್ಲ ತಾನೆ? ನನ್ಗೆ ಯಾಕೋ ಅಲ್ಲಿರೋದು ಬೇಡ ಅನ್ಸಿದೆ. ಮೊದ್ಲಿಂದ ಹೊರಡೋಣ ಬಾ. ನೋಡಿ ಫೆಲೋ, ಇದನ್ನ ಕೇಳ್ಕೊಳಕ್ಕ ನಾನು ನಿನಗೆ ಕೆಲಸ ಕೊಟ್ಟಿರೋದು. ನಾನೇನ್ ಮಾಡ್ಲಿ ಮೇಡಮ್? ಆ ಕರ್ಣ ಬೆನ್ನು ಬಿದ್ದು ಬೇತಾಳಂತರ ಆ ಹುಡುಗಿಯಿಂದನೇ ನಿಂತಿರ್ತಾನೆ ಮೇಡಮ್. ನಾ ಚಿಟ್ಕಿ ಹೊಡೆದ್ರೆ ಆ ಸದ್ದು ನನಗ್ ಕೇಳಿಸಕ್ಕಿಂತ ಮುಂಚೆ ಆ ಕರ್ಣನ್ ಕೇಳಿಸಿರುತ್ತೆ. ಅಷ್ಟು ಅಲರ್ಟ್ ಆಗಿರ್ತಾನೆ ಮೇಡಮ್ ಆ ನಿತ್ಯ ಮತ್ತೆ ನಿಧಿ ವಿಷಯದಲ್ಲಿ. ಬೇತಾಳ ಅಂತೆ, ಬೇತಾಳ. ಯೂಸ್ಲೆಸ್ ಇಡಿಯಟ್. ಜೀವನ ನರ್ಕಕ್ಕೆ ತಳ್ಳೋಣ ಅಂತ ನಾನ್ ಕಾಯ್ತಿದ್ರೆ ಪ್ರತಿ ಸಲ ಬಂದ್ ಕಾಪಾಡ್ತೀಯ. ನಿಧಿ ನಿತ್ಯ ಕಥೆ ಮುಗಿಯೋವರ್ಗಾದ್ರೂ ಸುಮ್ಮನಿದ್ ಬಿಡು. ಯಾಕೆ ನನ್ ಗಡ್ಡ ಬರ್ತೀಯ? ನೀನ್ ನರಳಾಡೋದನ್ನ, ಅನ್ನ ಒದ್ದಾಡೋದನ್ನ ನಾನ್ ನೋಡ್ಲೇಬೇಕು ಅಂತ ಕಾಯ್ತಿದ್ರೆ ನಾನು ಒದ್ದಾಡೋ ತರ ಆಗೋಯ್ತಾ? ಯಾಕೆ ಹೀಗಾಗ್ತಿದೆ? ಯಾರಿದ ಹೊಣೆ? ಆರ್ ಯು ಆಲ್ ರೈಟ್? ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ನೋ ಪ್ರಾಬ್ಲಮ್, ಆರಾಮಾಗೇ ಇದ್ದೀನಿ. ಇನ್ನು ಇರೋ ಬರೋ ಚೂರು ಪ್ರಾಬ್ಲಮ್ ಕೂಡ ನಾಳೆ ಮುಗ್ದೋಗುತ್ತೆ. ಆರಾಮಾಗಿರಿ, ಏನೋ ಟೆನ್ಷನ್ ತಗೋಬೇಡಿ. ಥ್ಯಾಂಕ್ ಯು ಕರ್ಣ. ನನಗೆ ಗೊತ್ತು ನೀವು ನಿಮ್ಮ ಮದುವೆಗೋಸ್ಕರ ಎಷ್ಟು ಕನ್ಸು ಕಟ್ಕೊಂಡಿದ್ದೀರಿ ಅಂತ. ನೋಡಿ, ಮುಜುಗರ ಪಡದೆ ನೇರವಾಗಿ ಹೇಳಿ ಈ ಸ್ಪೆಷಲ್ ಡೇಗೆ ನಿಮ್ಗೆ ಏನು ಬೇಕು ಅಂತ. ನಾನು ಕೇಳ್ದೇನೆ ನನ್ಗೆ ಅಷ್ಟೆಲ್ಲ ಕೊಟ್ಟಿದ್ದೀರಾ. ಇನ್ನೇನ್ ಕೇಳಕ್ಕಾಗತ್ತೆ? ಆಕ್ಚುಲಿ ಕೇಳಲೂಬಾರ್ದು. ಪ್ಲೀಸ್ ಈ ತರ ದೊಡ್ಡ ಮಾತೆಲ್ಲ ಆಡಬೇಡಿ. ಮರೆಯೋಕ್ಕಾಗ್ದಿರೋ ತರ ಜೊತೆಲಿ ನಿಂತವ್ರಲ್ವಾ ನೀವು? ನಿಮ್ ಬಗ್ಗೆ ಮಾತಾಡದೆ ಇರಕ್ಕಾಗತ್ತಾ? ನೀವು ಹೋಗ್ಲದ್ ನಿಲ್ಸಿ, ಮುಂದಕ್ಕೆ ಹೇಳಿ. ಒಂದೇ ಒಂದು ಲಾಸ್ಟ್ ಹೆಲ್ಪ್ ಕೇಳ್ತೀನಿ ಪ್ಲೀಸ್. ನನಗೆ ಮೆಹಂದಿ ಹಾಕ್ಸ್ತೀರಾ? ಅಷ್ಟೇ ತಾನೇ? ನಿಮ್ ಲೈಫ್ ಕಲರ್ಫುಲ್ ಆಗೋ ಟೈಮಲ್ಲಿ ಕೈ ಕಲರ್ ಕೊಡ್ಸೋದು ಕಷ್ಟನಾ? ಈಗಲೇ ಅರೇಂಜ್ ಆಗುತ್ತೆ ಇರಿ. ಕರ್ಣ ಸರಿ ತುಂಬಾ ಚೆನ್ನಾಗಿ ಗೋರಂಟಿ ಆಗ್ತಾರೆ, ಗೊತ್ತಾ ನಿನ್ಗೆ? ಅಲ್ಲ ಸರ್. ಏನು? ಕರ್ಣಂಗ್ ಮೆಹಂದಿ ಹಾಕಕ್ ಬರುತ್ತಾ? ನೀವು ಇಲ್ದಿರೋದೆಲ್ಲ ಹೇಳಿ ಸಿಕ್ಕಾಕಿಸ್ಬೇಡಿ ಪ್ಲೀಸ್. ನೀವು ಇವ್ರ ಮಾತನ್ನ ಹೆಚ್ಕೋಬೇಡಿ. ತೇಜಸ್, ಇಷ್ಟು ದಿನ ಚೂರ್ ಚೂರು ಆಗಿದ್ ನಮ್ ಕನ್ಸುಗಳಿಗೆಲ್ಲ ಇಷ್ಟು ಚಂದ ಜೀವ ಸಿಗ್ತಿದೆ ಅಲ್ಲ. ನಾಳೆಯಿಂದ ಎಲ್ಲ ನಾವು ಅಂದ್ಕೊಂಡಿರೋ ತರಾನೇ ಇರುತ್ತೆ. ದೇವ್ರೆ, ಪ್ರತಿ ಸಲ ನಂಬಿಕೆಲೆ ಕೈ ಮುಗಿತೀನಿ. ಈ ಸಲನೂ ನನ್ನ ನಂಬಿಕೆ ಉಳಿಸ್ಕೊಡಪ್ಪ. ದಯವಿಟ್ಟು ನನ್ನ ಬೇಡಿಕೆನ ಈಡೇರಿಸು. ಛೇ, ಫೋನ್ ಕೂಡ ಕಿತ್ಕೊಂಡ್ಬಿಟ್ಟಿದ್ದಾರೆ ಇವರು. ಪಾಪ ಅಲ್ಲಿ ಕರ್ಣನಿಧಿ ಏನ್ ಮಾಡ್ತಿದಾರೋ ಏನೋ. ರಾಧಿಕಾ. ಹಾ ದೊಡಮ್ಮ, ನನಗ್ ಗೊತ್ತು ನಿಮ್ ಗಂಡ ತುಂಬಾ ನೆನಪಾಗ್ತಿದ್ದಾನೆ ಅಂತ. ತಗೊಳ್ಳಿ, ಅಣ್ಣಂಗೆ ನಾನು ಕಾಲ್ ಮಾಡ್ಕೊಡ್ತೀನಿ.
ಗೊತ್ತಿಲ್ಲ ಕಣೆ. ದೊಡ್ಡಮ್ಮ ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇರ್ಬೋದು. ನಿಧಿಗೊಂದ್ಸತಿ ಕಾಲ್ ಟ್ರೈ ಮಾಡಿ. ಏನಿದಿ ಆಗ್ಲಿಂದ ಫೋನ್ ರಿಂಗ್ ಆಗ್ತಾನೆ ಇದೆ, ತಗೋ ಮಾತಾಡು. ರಾಧಿಕಾ ಕಾಲ್ ಮಾಡ್ತಿದ್ದಾಳೆ. ಹಾ ರಾಧಿಕಾ. ನಿಧಿ, ರಾಧಿಕಾ ಅಲ್ಲಮ್ಮ, ನಾನು. ಅಯ್ಯೋ ಅಮ್ಮ, ಸಾರಿ. ಹೇಳಿ ಅಮ್ಮ. ನೀವೆಲ್ಲ ಹೇಗಿದ್ದೀರಾ? ಆರಾಮಿದ್ದೀರಾ ತಾನೆ? ಹಾ ಅಮ್ಮ, ನಾವೆಲ್ಲರೂ ಆರಾಮಾಗಿದ್ದೀವಿ. ನಾಳೆ ಮದ್ವೆನೂ ಆಗತ್ತೆ, ಎಲ್ಲ ಒಳ್ಳೇದೇ ಆಗತ್ತೆ. ಅಷ್ಟಾದ್ರೆ ಸಾಕು ಪುಟ್ಟ. ಖಂಡಿತವಾಗ್ಲೂ ಆಗತ್ತೆ ಅಮ್ಮ. ಆ ಟೈಮ್ ಇವಾಗ ಬಂದಿದೆ. ಹಲೋ ಹಲೋ ಅಮ್ಮ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಅಯ್ಯೋ, ಫೋನ್ ಕಟ್ಟಾಕ್ ಹೋಗಿದೆ. ಬಾಳಲು ಬಿಡಲು ಹಾಯಾಗಿ ನಾನಿರುವುದೇ ನಿನಗಾಗಿ. ದೇವ್ರೆ, ನನ್ನ ಕಿವಿಗೆ ಬಿದ್ದು ಒಳ್ಳೆ ಸುದ್ದಿ ಅವ್ರ ಕಿವಿಗೆ ಬಿದ್ದರೆ ಬರೀ ಕೆಟ್ಟದೇ ಆಗುತ್ತೆ. ದಯವಿಟ್ಟು ಈ ಮನುಷ್ಯಂಗೆ ಯಾವ ಸುಳಿವು ಸಿಗದೆ ಇರೋ ಥರ ನೋಡ್ಕೊಳಪ್ಪ.